Okay, I'm listening, yeah? Okay, fine. Good evening, Dad. Good evening, Mare. Okay. Howda? Okay, Mom. ಏನೇ? One chapati roll, please, huh? ಏ ಪ್ರೀತಿ, Huh? What did you say? Yeah, we do celebrate Diwali. ಯಾಕೆ ನಮ್ ಜೊತೆ ಊಟ ಮಾಡಲ್ವೇನೆ ಪ್ರೀತಿ? Can't Kusum make it? Oh, really? Okay, just 1 second, huh? Dad, one cab ge phone ಮಾಡ್ತೀರಾ, please? I have to pack my bags. Hello? ಎಲ್ಲ ಹೊರಟೆ? 1 sec. Hello, yeah, okay, listen. I'll do one thing. I'll call you in 10 minutes, okay? Bye. ನಾಳೆ ಮನೇಲಿ ಹಬ್ಬ ಇಟ್ಕೊಂಡು ಎಲ್ಲ ಹೊರಟೆ? Bombay, Mom. Bombay, city of dreams. ಕತ್ತೆ, ಏನ್ ಬಾಂಬೆಗೆ ಹೋಗಿ ಹೀರೋಯಿನ್ ಆಗ್ತೀಯಾ? ಸಿಟಿ ಆಫ್ ಡ್ರೀಮ್ಸ್ ಅಂತೆ, ಸಿಟಿ ಆಫ್ ಡ್ರೀಮ್ಸ್. ಏನ್ ಮಗಳೇ ಅದು? ಈಗ ಬಾಂಬೆಗೆ ಹೋಗ್ತೀಯಾ? ಹೌದು ಡ್ಯಾಡ್, ಕೆಲ್ಸ ಏನೋ ಅರ್ಜೆಂಟ್ ಮೀಟಿಂಗ್ ಅಂತೆ. ನಾಳೆ ಅರ್ಲಿ ಮಾರ್ನಿಂಗ್ ನಾನು ಬಾಂಬೆಲಿ ಇರ್ಬೇಕು. ಡ್ಯಾಡ್, ನಂಗೆ ಪ್ಲೀಸ್ ಒಂದು ಕ್ಯಾಬ್ ಬುಕ್ ಮಾಡ್ಬಿಡ್ತೀರಾ? ನಾನು ಐ ಜಸ್ಟ್ ಗೋ ಪ್ಯಾಕ್ ಮೈ ಬ್ಯಾಗ್ಸ್, ಓಕೆ? ಓಕೆ. ಏ ಮಾಮ್ ಡಾರ್ಲಿಂಗ್, ಚಪಾತಿ ಪ್ಲೀಸ್. ಟಿಕೆಟ್ ಬುಕ್ ಆಗಿದೆಯಾ ಮಗಳೇ? ಡ್ಯಾಡ್, ಲೆಟ್ ಮಿ ಪ್ಯಾಕ್ ಮೈ ಬ್ಯಾಗ್ಸ್ ಯಾ. ಟಿಕೆಟ್ ಬುಕ್ ಆಗಿಲ್ಲ. ಐಲ್ ಕ್ಯಾಚ್ ಸಮ್ ಫ್ಲೈಟ್, ಓಕೆ? ಡ್ಯಾಡ್, ಗುಡ್. ನಾಳೆ ಹಬ್ಬ ಕಣೆ ಕಂದ. ನಾಳೆನೂ ಮೀಟಿಂಗಾ? ಅಮ್ಮ, ನಮ್ ಹಬ್ಬ ನೋಡ್ಕೊಂಡು ಬಿಸ್ನೆಸ್ ಮಾಡ್ತಾರಾ? ಇಟ್ಸ್ 21st century. ಕೆಲ್ಸ ಮಾಡ್ಬೇಕು ಅಷ್ಟೇ. ನಾವ್ ಯಾರು ಕಾಣ್ದಿರೋ ಕೆಲ್ಸ. ನಾವೇನ್ ಮನೇಲೆ ಇದ್ದು ಜೀವನ ನಡೆಸ್ತಿದೀವ? ನಿನ್ನೊಂಥವ್ರನ್ನ ಎಷ್ಟ್ ಜನ ನೋಡಿದಾರ ಗೊತ್ತಾ ಈ ಮೇಡಮ್? ನೋಡಮ್ಮ, ಈ 1980s ಅಲ್ಲಿ. ಡ್ಯಾಡ್, ನಂಗ್ ಅರ್ಜೆಂಟ್ ಆಗಿ ಹೋಗ್ಬೇಕು. ಓಕೆ, ನಿಮ್ಮ ಕುರ್ಬಾನಿ ಸ್ಟೋರಿ ಹೇಳಿ. ಕತ್ತೆ. ಈ ಕುರ್ಬಾನಿ ಸಿನಿಮಾದಲ್ಲಿ ಜಿನತಮಾನ್ ಹೆಸರು ಶೀಲಾ ಅಂತ. ಆಗ ನಿಮ್ಮಮ್ಮ ಕೂಡ ನೋಡೋದಕ್ ಥೇಟ್ ಜಿನತಮಾನ್ ತರಾನೇ ಇದ್ಲು. ಅದಕ್ಕೆ ನಾನು ಇವಳನ್ನ ಶೀಲಾ ಶೀಲಾ ಅಂತಾನೆ ಕರಿತಿದ್ದೆ, ಅಲ್ವೇನೆ ಶೀಲಾ? ಕಂಟಿನ್ಯೂ. ಆಮೇಲೆ ಒಂದ್ ದಿವಸ ಇವಳಿಗೊಂದ್ ಬಿಕಿನಿ ಡ್ರೆಸ್ ಹಾಕ್ಸ್ಬಿಟ್ಟು ಒಂದ್ ಫೋಟೋ ತೆಗ್ಸಿದ್ದೆ. ಏನ್ ಸಾಕಾಗಿತ್ತು ಗೊತ್ತಾ? ಹೌದಾ? ನಂಗೆ ಗೊತ್ತೇ ಇರ್ಲಿಲ್ಲ. ಏ, 1000 ಸತಿ ಕೇಳಿದೆ ಈ ಕತೆನ. ಆಮೇಲೆ ಇನ್ನೊಂದ್ ದಿವಸ. ಹಲೋ. ಯಾ ಐ ಆಮ್ ಕಮಿಂಗ್. ಓಕೆ. ಓ ಯಾ ಐ ಆಮ್ ಕಮಿಂಗ್. ಯಾ. ಯಾರ್ದಮ್ಮ ಫೋನು? ಕ್ಯಾಬ್ ಡ್ರೈವರ್ದು. ಹಲೋ. ಹಾ, ಯಾ. ಓಕೆ, ಐಲ್ ಕಾಲ್ ಯು ಇನ್ 10 minutes. ಓಕೆ. ಪ್ರೀತಿದು ಶಾಕ್ ಅಲ್ವಾ? ಬಾಂಬೆ ಪ್ರೀತಿ. ನಾನು PREITY, ಅವಳು PREETI. ಪ್ರೀತಿ, ನಾಳೆ ಪಿಂಕಿ ಸಿದ್ಧಾರ್ಥ್ ಮನೆಗ್ ಬರ್ತಾ ಇದಾರೆ. ಏನ್ ಹೇಳೋದು ಅವ್ರಿಗೆ? ಮಾಮ್, ನಾನ್ ಬಾಂಬೆಗೆ ಓಡೋಗ್ತಿದ್ದೀನಾ? ಇಲ್ಲ ಅಲ್ವಾ? ಮೀಟಿಂಗ್ ಇತ್ತು, ಹೋಗಿದ್ದಾಳೆ ಅಂತ ಹೇಳ್ಬಿಡಿ ಅಷ್ಟೇ. ಓಕೆ, ನಾನೇ ಫೋನ್ ಮಾಡ್ತೀನಿ. ಓಕೆ? ಅಲ್ಲಮ್ಮ, ಪ್ರೀತಿ ಮೀಟಿಂಗ್ ಹೋಗಿದ್ದಾಳೆ ಅಂತ ಹೇಳ್ಬೇಕಾ? ಡ್ಯಾಡ್, ಐ ಡೋಂಟ್ ಗೆಟ್ ಯು. ಮೀಟಿಂಗು ಬೆಳಿಗ್ಗೆ ತಾನೇ ಅಮ್ಮ? ಹೌದು. ಎಷ್ಟು ಗಂಟೆಗೆ? ಓ ಸಾರಿ, ಅದನ್ನ ಕೇಳೋದನ್ನೇ ಮರ್ತ್ಬಿಟ್ಟೆ. 7 ಗಂಟೆಗ, 8 ಗಂಟೆಗ, 9 ಗಂಟೆಗ? ಅದೇನ್ ಮ್ಯಾರಥಾನ್ ಮೀಟಿಂಗ್? ಬೇಗ ಮುಗಿಯುತ್ತಲ್ವಾ? ಯು ಕ್ಯಾನ್ ಟೇಕ್ ಅನದರ್ ಫ್ಲೈಟ್ ಅಂಡ್ ಕಮ್ ಬ್ಯಾಕ್. ಓಕೆ. ನಾಳೆ ಪಿಂಕಿ ಸಿದ್ಧಾರ್ಥ್ 10:10ವರೆಗೆ ಬರ್ತಾ ಇದಾರೆ. ವಿ ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್ ಟುಗೆದರ್. ಟ್ರೈ ಟು ಜಾಯಿನ್ ಅಸ್ ಫಾರ್ ಲಂಚ್. ಅದರ್ವೈಸ್ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ರಾತ್ರಿ. ಓ, ದಾಟ್ಸ್ ದ ಪಾಯಿಂಟ್. ನಾ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ರೀಚ್ ಆದ್ಮೇಲೆ ಫೋನ್ ಮಾಡ್ತೀನಿ. ಓಕೆ? ಹುಷಾರಾಗಿ ಹೋಗ್ಬಾ. ಹ್ಯಾಪಿ ಜರ್ನಿ. ಬಾಯ್. ಹೇ ಪ್ರೀತಿ, ಬಾಂಬೆ ಅನ್ಬೇಡ್ವೆ, ಮುಂಬೈ ಏನು. ಆಮೇಲೆ ಅದೇ ದೊಡ್ಡ ರಗಳೆ ಆದಿತ್ತು. ಓಕೆ ಮಾಮ್. ಬಾಯ್. ಡ್ರೈವರ್, ಏರ್ಪೋರ್ಟ್ ಬೇಡ, ಎಸ್ಟೇಟ್ ಕ್ಲಬ್ಗೆ ಹೋಗಿ. ಮೇಡಮ್, ಅದು ಎಕ್ಸ್ಟ್ರಾ ಚಾರ್ಜಸ್ ಕೊಡ್ತೀನಿ, ಡೋಂಟ್ ವರಿ. ಹಾ ಅಕ್ಕ. ಪಿಂಕಿ, ಬಿಸಿನಾ? ಹೇಳು, ಪರವಾಗಿಲ್ಲ. ಮಾತಾಡ್ಲಾ? ಜಸ್ಟ್ ಪ್ಯಾಕಿಂಗ್. ಮಾರ್ನಿಂಗ್ ಹೊರಡ್ತಾ ಇದೀವಿ. ಓಕೆ. ನಾ ಏನೋ ಕೆಲ್ಸದ ಮೇಲೆ ಮುಂಬೈಗೆ ಹೋಗ್ತಾ ಇದ್ದೀನಿ. ನಾಳೆ ಬರ್ತೀಯ ತಾನೆ? ಶ್ಯೂರ್, ಐಲ್ ಜಾಯ್ನ್ ಯು. ಎನಿಥಿಂಗ್ ಎಲ್ಸ್? ಕಾಲ್ ಮೀ. ಅಕ್ಕ ಪ್ಲೀಸ್, ಎನಿಥಿಂಗ್ ಎಲ್ಸ್ ಅನ್ಬೇಡ. ಐ ವಾಂಟ್ ಆಲ್ ಆಫ್ ಅಸ್ ಟು ಸೆಲೆಬ್ರೇಟ್ ದೀಪಾವಳಿ ಟುಗೆದರ್. ಯಾ, ಶ್ಯೂರ್. ಭಾವನ ಜೊತೆಲಿದ್ದಿದ್ರೆ. ಓಕೆ, ಬಾಯ್, ಟೇಕ್ ಕೇರ್. ಬಾಯ್ ಅಕ್ಕ, ಹ್ಯಾಪಿ ಜರ್ನಿ, ಟೇಕ್ ಕೇರ್.
ನಿನ್ ಗಂಡನಿಗೆ ಫೋನ್ ಮಾಡ್ಬೋದಾ? ವಸಿ ನಿಮ್ ಜೊತೆ ಚೆನ್ನಾಗಿದ್ದಾರಲ್ವಾ? ಫೋನ್ ಮಾಡ್ಬೇಕು ಅನ್ಸಿದ್ರೆ ಮಾಡಿ. ನಾ ಹೇಳಿದ್ದು ಹಾಗಲ್ಲಮ್ಮ. ನೀನೇ ಫೋನ್ ಮಾಡ್ತೀಯೋ ಅಥವಾ ನಾನ್ ಮಾಡಿದ್ರೆ ನೀನ್ ಅವನನ್ನ ರಿಸೀವ್ ಮಾಡ್ಕೊಳ್ತೀಯಾ ಅಂತ. ಡ್ಯಾಡ್, ನಿಮ್ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ. ಇದು ಒಂದ್ ವಿಷಯದಲ್ಲಿ ನಾನು ಫೋರ್ಸ್ ಮಾಡಬೇಡಿ ಪ್ಲೀಸ್. ಡ್ಯಾಡ್, ಡ್ಯಾಡ್, ನನ್ನ ಪ್ಲೇಸಲ್ಲಿ ನೀವಿದ್ದಿದ್ರೆ ಏನ್ ಮಾಡ್ತಿದ್ರಿ? ಅವರು ಕ್ಷಮಿಸ್ತಿದ್ರು. ಹೌದು, ಐ ವುಡ್ ಹ್ಯಾವ್ ಫರ್ಗಿವನ್. ಡ್ಯಾಡ್, ನಾನು ಬೆಳೆದು ದೊಡ್ಡೋಳಾದ್ಮೇಲೆ ನಿನ್ ಥರ ಆಗೋದಕ್ಕೆ ಟ್ರೈ ಮಾಡ್ತೀನಿ. ಡ್ಯಾಡ್, ಮಾಮ್, ಅಕ್ಕ, ಸಿದ್, ಬೇಗ. ಬಂದೆ ಪಿಂಕಿ. ಯಾ, ಕಮಿಂಗ್ ಕಮಿಂಗ್. ಕೂತ್ಕೋ. ಓ, ಸಾರಿನೇ ಅಕ್ಕ, ನಾನ್ ಬೇಕು ಅಂತ ಮಾಡ್ಲಿಲ್ಲ. No, I'm not angry. I'm sorry too. Siddharth, why you? ಪಿಂಕಿ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಇಫ್ ವಿ ಬಿಹೇವ್ ಲೈಕ್ ಅ ಕಪಲ್, ನಿಮ್ಮ ಅಕ್ಕನ್ಗೆ ತುಂಬಾ ಮುಜುಗರ ಆಗುತ್ತೆ. ನಾಳೆ ಬೆಳಗ್ಗೆ ಆಫೀಸಿಂದ ಕಾಲ್ ಬಂತು, ಅರ್ಜೆಂಟಾಗಿ ಹೊರಡ್ಬೇಕು ಅಂತ ಹೇಳಿ ಹೊರಟ್ಬಿಡೋಣ. ಇನ್ ದಟ್ ಕೇಸ್ they may ask you to stay back. ಯಾ, ಶ್ಯೂರ್. ನಿನಗೋಕೆ ಆದ್ರೆ ನಾನೊಂದ್ 2 ದಿವಸ ಇದ್ ಬರ್ತೀನಿ. ಓಕೆ, ಯು ಸ್ಟೇ ಬ್ಯಾಕ್. ನಾನಿಲ್ಲ ಅಂದ್ರೆ ನೀವು 4 ಜನ ಮೊದಲಿನ ತರಾನೇ ಇರ್ಬೋದು. ಓಕೆ, ಥ್ಯಾಂಕ್ಸ್ ಹನಿ. ಕಮ್ ಆನ್ ಡಿಯರ್, ಎನಿಥಿಂಗ್ ಫಾರ್ ಯುವರ್ ಸಿಸ್ಟರ್. ಯಾ, ಐ ರೆಸ್ಪೆಕ್ಟ್ ಹರ್ ಅ ಲಾಟ್. ಐ ಲವ್ ಯು ಟು. ವಸಿ, ನನ್ ಜಾಗದಲ್ಲಿ ನೀನಿದ್ದಿದ್ರೆ, ನಿನ್ ಜಾಗದಲ್ಲಿ ನಾನಿದ್ದಿದ್ರೆ ನೀನೇನ್ ಮಾಡ್ತಿದ್ದೆ? ನಾನು ನಿನ್ನ ಕ್ಷಮಿಸ್ತಾ ಇರ್ಲಿಲ್ಲ. ನೀನು ಕ್ಷಮೆ ಕೇಳುವಂತ ಯಾವ ತಪ್ಪು ಮಾಡಿಲ್ಲ ಅಂತ ನಿನ್ನ ಕನ್ವಿನ್ಸ್ ಮಾಡ್ತಿದ್ದೆ. ನಾನು ಯಾವ ಮಿಸ್ಟೇಕು ಮಾಡಿಲ್ಲ ಪ್ರೀತಿ. ಮತ್ತೆ ಅವತ್ತೇ ಯಾಕೆ ಹೇಳಿಲ್ಲ? ಯು ನೆವರ್ ಗಿವ್ ಮಿ ಅ ಚಾನ್ಸ್, ಯು ರಿಮೆಂಬರ್? ಏನ್ ವಿಷಯ ವಸಿ? ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಸೀರಿಯಸ್ ಆಗಿದ್ಯಾ? ಪ್ರೀತಿ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು. ಲೆಟ್ ಮಿ ಗೆಸ್. ನೀನು ಅರ್ಜೆಂಟಾಗಿ ಟಾಯ್ಲೆಟ್ಗೆ ಹೋಗ್ಬೇಕಲ್ವಾ? ಓ, ಸಾರಿ 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 ಸಾರಿ. ನೀನು ಯಾವ್ದಾದ್ರೂ ಹುಡುಗಿನ ಲವ್ ಮಾಡ್ತಿದ್ಯಾ ಅಲ್ವಾ? ಓಕೆ 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 ಓಕೆ, ಸಾರಿ 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 ಸಾರಿ. ಲಾಸ್ಟ್ ಚಾನ್ಸ್. ನಿನ್ನನ್ನು ಯಾರೋ ರೇಪ್ ಮಾಡಿದ್ದಾರೆ. ಎಸ್, ಹೌದು ಪ್ರೀತಿ. ವಸಿ, ಎಸ್. ವಾಟ್?
ಶಾಲಿನಿ ಮ್ಯಾಮ್, ಮೈ CEO. ವಸಿ, ಹೌ ಚೀಪ್ ಇಸ್ ದಟ್? I know, but ಪ್ರೀತಿ, not intentional. ಯು ನೋ ವಾಟ್ ವಸಿ? ನೀ ಬೇರೆ ಹೆಣ್ ಜೊತೆ ಸಂಬಂಧ ಇಟ್ಕೊಂಡು ನನಗ್ ಬಂದು ಹೇಳಿದ್ರೆ ವಾಟ್ ಯು ವಾಂಟ್ ಮಿ ಟು ಡೂ? ಯು ವಾಂಟ್ ಮಿ ಟು ಟೇಕ್ ಇಟ್ ಸ್ಪೋರ್ಟಿವ್ಲಿ? ಆಲ್ ದಿ ಬೆಸ್ಟ್, ಕ್ಯಾರಿ ಆನ್ ಅಂತ ಹೇಳ? ಹೇಳು. ಪ್ರೀತಿ, ಅದು ನಾನ್ ನಿನ್ಗೊಂದ್ ಪ್ರಶ್ನೆ ಕೇಳ್ತೀನಿ, ನೀನ್ ಉತ್ತರ ಕೊಡ್ಬೇಡ. ನಾನ್ ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡ್ರೆ ನೀನೆಲ್ಲ ಕ್ಷಮಿಸ್ಬಿಡ್ತೀಯಾ? ಪ್ರೀತಿ, ಪ್ಲೀಸ್. ನೋ, ಡೋಂಟ್ ಆನ್ಸರ್ ಮೀ. ನೀನ್ ಹೌದು ಅಂದ್ರೆ ನನಗ್ ನಿನ್ ಮೇಲೆ ಅಸಹ್ಯ ಬರುತ್ತೆ. ನೀನ್ ಇಲ್ಲ ಅಂದ್ರೆ ಮತ್ತೆ ನಾನ್ ಯಾಕೆ ನಿನ್ನ ಕ್ಷಮಿಸ್ಬೇಕು ಅಂತ ಕೇಳ್ತೀನಿ, ಕೇಳಲೇಬೇಕಾಗುತ್ತೆ. ಸೊ ನೀ ಯಾವ್ದೇ ಉತ್ತರ ಕೊಡ್ಬೇಡ. ಐಮ್ ಸಾರಿ ವಸಿ. ಇನ್ನೊಂದು ಮಾತು ಪ್ರೀತಿ, ನಾನು ಯಾರ ಜೊತೆನೂ ಸಂಬಂಧ ಇಟ್ಕೊಂಡಿಲ್ಲ. ಇಟ್ ಜಸ್ಟ್ ಹ್ಯಾಪನ್ ಒನ್ಸ್, ಅದು ಫೋರ್ಸ್ಫುಲಿ. ಯುನೋ ಪ್ರೀತಿ, ಯಾವುದೇ ಹೆಣ್ಣು ಕೂಗಾಡಿದ್ರೆ ಜನ ನಂಬ್ತಾರೆ, ಆದರೆ ಗಂಡು ಕೂಗಾಡಿದ್ರೆ ಯಾರೂ ನಂಬಲ್ಲ. ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ಪ್ರೀತಿ. ಐಮ್ ರಿಯಲಿ ಸಾರಿ. ಐಮ್ ಸಾರಿ ವಸಿ. ಐಮ್ ರಿಯಲಿ ಸಾರಿ. ಯು ನೋ ಐಮ್. ಮೇಡಮ್, ಆಗ್ಲಿಂದ ನೀವು ಒಬ್ಬರೇ ಮಾತಾಡ್ತಾ ಇದ್ದೀರಾ ಮೇಡಮ್? ಮೇಡಮ್ ಎದ್ದೇಳಿ ಮೇಡಮ್, ಎಸ್ಟೇಟ್ ಕ್ಲಬ್ ಬಂದಾಯ್ತು. ರಿಯಲಿ? ಓಕೆ. ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್. ಮೈ ರೂಮ್? ಯಾ ರೆಡಿ ಮೇಡಮ್. ಪ್ಲೀಸ್ ಸೈನ್ ಹಿಯರ್. ಓಕೆ. ಓಕೆ ಮ್ಯಾಮ್. ಥ್ಯಾಂಕ್ ಯು. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಸಾರಿ ಸರ್, ನಿಮ್ಮ ರೆಗ್ಯುಲರ್ ರೂಮ್ ಬುಕ್ ಆಗಿದೆ. ಎನಿ ಅದರ್ ರೂಮ್? ಓಕೆ ಸರ್, ಎಂಟ್ರಿ ಪ್ಲೀಸ್. ಪ್ರೀತಿ, ಯು ಸರ್, ಕೀ ಸರ್. ಹಲೋ ಪ್ರೀತಿ, ನಾನು ವಸಿ. ಹಲೋ. ರಿಸೆಪ್ಷನ್ ಅಲ್ಲಿದ್ದೇನೆ. ಪ್ರೀತಿ, are you listening? Hello? Okay, I'll just come. Okay.
ಕಮ್ ಕಮ್. ಪ್ರೀತಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೋ ವಸಿ, ನಾನ್ ತಪ್ಪು ಮಾಡಿರೋದು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಲ್ಲ ಪ್ರೀತಿ, ಯಾವ ಹೆಣ್ಣು ತನ್ನ ಗಂಡನ್ನ ಇನ್ನೊಂದು ಹೆಣ್ಣಿನ ಜೊತೆ ರಿಲೇಶನ್ಶಿಪ್ನ ಶೇರ್ ಮಾಡ್ಕೊಳ್ಳೋದು ಸಹಿಸೋದಿಲ್ಲ. ಯು ಆರ್ ರೈಟ್, ಐ ವಾಸ್ ರಾಂಗ್. ಇಲ್ಲ ವಸಿ, ಯಾವ ಗಂಡನೂ ಇನ್ನೊಂದು ಸಂಬಂಧ ಇಟ್ಕೊಂಡ್ರೆ ತನ್ನ ಹೆಂಡತಿ ಹತ್ರ ಬಂದು ಹೇಳ್ಕೊಳ್ಳಲ್ಲ. ಯು ಆರ್ ರೈಟ್, ಐ ವಾಸ್ ರಾಂಗ್. ಐ ಆಮ್ ರಿಯಲಿ ರಿಯಲಿ ಸಾರಿ. ಓಕೆ, ಮೀ ಟು. ಐ ಆಮ್ ರಿಯಲಿ ರಿಯಲಿ ಸಾರಿ. ಓಕೆ 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 ಓಕೆ. ಓಕೆ. ಸೊ 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 ಪ್ರೀತಿ, ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು. ರಿಯಲಿ? ಆಚೆ ಇದೆ, ನೀನು ನೋಡು. ಮಾ, Dad, Mom, Vatika, ವಸಿಷ್ಠ ಬಾ. ಹಲೋ ಮಾವ. Pinky. Dad, actually, ನನಗೆಲ್ಲ ವಿಷಯ ಗೊತ್ತು ಮಗಳೇ. ನಾನು ನಿಮ್ಮ ಅಪ್ಪ. ನಮಸ್ಕಾರಮ್ಮ. ಶಾಂತಿ, ಶಾಂತಿ. ಅಣ್ಣ, ಬೇಡ. ಕೂತ್ಕೋಣ. ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ನೀನ್ ಚೆನ್ನಾಗಿದ್ಯಮ್ಮ ಶಾಂತಿ? ಚೆನ್ನಾಗಿದ್ದೀನಿ. ಒಂದ್ ನಿಮಿಷ ಅಣ್ಣ. ಅಣ್ಣ, ಶಾಂತಿ, ಏನಮ್ಮ ಇದೆಲ್ಲ? ಏನಿಲ್ಲ ಅಣ್ಣ, ಇಲ್ಲೇ ಪಕ್ಕದಲ್ಲಿ ಒಂದು ಅಂಗಡಿ ಇದೆ. ಆವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಪ್ಯಾಕ್ ಮಾಡ್ಕೊಡಿ ಅಂತ ಕೊಡ್ತಾ ಇರ್ತಾರೆ. ಭಾವಂಗ್ ಗೊತ್ತಿದ್ಯಾ? ಇಲ್ಲ, ಗೊತ್ತಾದ್ರೆ ಬೈತಾರೆ. ನಿಂತಟ್ಟೆ ಇಲ್ಲಮ್ಮ. ನಾನು ಆಮೇಲೆ ಊಟ ಮಾಡ್ತೀನಣ್ಣ, ನೀನು ಊಟ ಮಾಡು. ಶಾಂತಿ, ನೀನು ತಗೊಂಡ್ ಬಾ, ಇಬ್ರು ಒಟ್ಟಿಗೆ ಊಟ ಮಾಡೋಣ. ಇಲ್ಲ ಅಣ್ಣ, ನೀನು ಊಟ ಮಾಡು, ನಾನು ಆಮೇಲೆ ಮಾಡ್ತೀನಿ. ಯಾಕೆ? ಏನಿಲ್ಲ ಅಣ್ಣ, ಮಕ್ಕಳದು 1:30 2 ಗಂಟೆವರೆಗೂ ಲಂಚ್ ಟೈಮು, ಇವ್ರದ್ದು 2 ಗಂಟೆಯಿಂದ 2:30ವರೆಗೂ. ನಾನು ಆಮೇಲೆ ಮಾಡ್ತೀನಿ. ಸೀತಾ, 3 ಗಂಟೆ ಆಯ್ತು, ಊಟ ಮಾಡ್ಕೊಂಡ್ ಬಂದ್ಬಿಡಿ.
ಹೆಸರು ಸೀತಾರಾಮ್ ಅಂತ. ನಮ್ಮ ಸೂಪರ್ವೈಸರು ತುಂಬಾ ಪ್ರೀತಿಯಿಂದ ಸೀತಾ ಅಂತ ಕರೀತಾರೆ. ನೋಡಿಮ್ಮ, ಕಾಂಚೀಪುರಂ, ಇದು ಹೊಸ ಡಿಸೈನ್. ಸೀತು, ಏನ್ ಯೋಚನೆ ಮಾಡ್ತಿದ್ದೀಯಾ? ಏನಿಲ್ಲ, ಊಟ ಮಾಡೋ. ಊಟ ತುಂಬಾ ಚೆನ್ನಾಗಿದೆ. ನನ್ನ ಹೆಂಡತಿ ಬೆಳಗ್ಗೆ 5 ಗಂಟೆಗೆ ಹೇಳ್ತಾಳೆ. ಇದ್ದಿದ್ರಲ್ಲಿ ನನ್ನ ಬಾಯಿ ರುಚಿ, ನನ್ನ ಮಕ್ಕಳ ಬಾಯಿ ರುಚಿ ಎಲ್ಲ ನೋಡ್ತಾಳೆ. ಮಧ್ಯಾಹ್ನ ಪಕ್ಕದ ರೇಷನ್ ಅಂಗಡಿಯಿಂದ ಗೋಡಂಬಿ ತಂದು ಕ್ಲೀನ್ ಮಾಡಿ ಅದನ್ನು ಪ್ಯಾಕ್ ಮಾಡಿ 4 ಕಾಸು ಸಂಪಾದನೆ ಮಾಡ್ತಾಳೆ. ಇದೆಲ್ಲ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾಳೆ. ನಾನು ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಪೆದ್ದನ ಹಾಗೆ ಇದ್ದು ಬಿಟ್ಟಿದ್ದೀನಿ. ಕೈಲಾಗ್ದಲೇ ಇದ್ದಾಗ ಒಂದು ಪೆದ್ದನ ಹಾಗಿದ್ದು ಬಿಡ್ಬೇಕು, ಇಲ್ಲ ಜೋರಾಗಿ ಕೂಗಾಡ್ಬಿಡ್ಬೇಕು. ಯಾಕೆ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾಳೆ ಅವಳು? ಗೊತ್ತಿಲ್ಲ. ಅಮ್ಮ ಶಾಂತಿ, ಸುಖವಾಗಿದ್ಯಾ ಅಂತ ಕೇಳೋ ಅಧಿಕಾರನಂತೂ ನಾವು ಉಳಿಸ್ಕೊಂಡಿಲ್ಲ. ಹೊಟ್ಟೆ ಬಟ್ಟೆಗೆ ತೊಂದರೆ ಇಲ್ವಾ ಅಂತ ಕೇಳಬಹುದೇನೋ? ಸುಖವಾಗೇ ಇದ್ದೀನಣ್ಣ. ದೇವರಂತ ಗಂಡ, ಮುತ್ತಿನಂತ ಮಕ್ಕಳು, ನನಗಿನ್ನೇನ್ ಬೇಕು? ಕಷ್ಟ ಇರೋದು ನಿಜ, ಆದ್ರೆ ಯಾರು ಕಷ್ಟ ಇರಲ್ಲ ಹೇಳು? ಯಾವಾಗ್ಲೂ ಕುಡ್ಕೊಂಡು ಬಂದು ಹೆಂಡತಿ ಮಕ್ಕಳನ್ನ ಹೊಡೆಯೋ ಗಂಡ ಸಿಕ್ಕಿದಿದ್ರೆ ಭಯ ಆಗತ್ತಪ್ಪ. ಪಾಪ ಇವರು ವರ್ಷದ 365 ದಿನಾನು ಒಂದಿನಾನು ರಜಾ ಹಾಕದೆ ನಮಗೋಸ್ಕರ ದುಡಿತಾ ಇದ್ದಾರೆ. ಅವ್ರ ಸಂಬಳದಲ್ಲಿ ಒಂದ್ ಜೊತೆ ಚಪ್ಪಲಿ ಕೂಡ ಕೊಂಡ್ಕೊಂಡಿಲ್ಲ ಅಣ್ಣ. ಇಂಥ ಗಂಡನ್ ಪಡೆಯೋಕೆ ನಾನ್ ಪುಣ್ಯ ಮಾಡಿದ್ದೆ. ಏ ಬಾಗ್ಲು ತೆಗ್ದಿದೆ, ಅಪ್ಪ ಬಂದೋರ್ ಕಣೆ. ಏ ಅಪ್ಪ ಅಲ್ಲ ಕಣೋ, ಮಾಮ. ಮಾಮ ಮಾಮ ಮಾಮ. ಅಲ್ಲಲ್ಲ ರಘು, ನಾನೇ ಫಸ್ಟ್ ಬಂದೆ ಮಾಮ. ಹೌದಾ? ವೆರಿ ಗುಡ್. ಗೌರಿಯಲ್ಲಿ ಯಾಕಮ್ಮ ಗೌರಿ ಡಲ್ ಆಗಿದ್ಯಾ? ಏನಿಲ್ಲ ಮಾಮ. ನಿಮ್ಮಿಬ್ಬರಿಗೂ ಈ ಮಾಮ ಏನ್ ತಂದೆ ಗೊತ್ತಾ? ಟಡಾನ್. ಥ್ಯಾಂಕ್ ಯು. ಹೋಗಿ ಮಕ್ಕಳ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬನ್ನಿ. ಶಾಂತಿ, ಯಾಕೆ ಗೌರಿ ಡಲ್ ಆಗಿದ್ದಾಳೆ? ಏನಿಲ್ಲ ಅಣ್ಣ, ಸ್ಕೂಲಲ್ಲಿ ಒಂದ್ ಸಣ್ಣ ಪ್ರಾಬ್ಲಮ್. ಫೀಸ್ ಕಟ್ಟಿಲ್ವಾ? ಹಾಗೇನಿಲ್ಲ ಅಣ್ಣ, ಅದು ಗೌರಿಗೆ ರಘುಗೆ ಅಪ್ಪ ಇಲ್ಲ, ನಿಂಗೆ ಅಮ್ಮ ಮಾತ್ರ ಇದ್ದಾಳೆ ಅಂತ ಇವ್ರ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರಂತೆ. ಅದಕ್ಕೆ ಇವು ಬೇಜಾರು ಮಾಡ್ಕೊಂಡಿದ್ದಾವೆ. ಪಾಪ ಅಣ್ಣ ಮಕ್ಕಳು ಎಷ್ಟೊಂದ್ ಸಾರಿ ನನ್ನ ಹತ್ರ ಅಮ್ಮ ಅಪ್ಪನಿಗೆ ಒಂದ್ ದಿವ್ಸನಾದ್ರೂ ರಜಾ ಹಾಕಿ ಸ್ಕೂಲ್ ಹತ್ರ ಬರಕ್ ಹೇಳು ಅಂತ ಹತ್ತಿದ್ದಾರೆ. ಆದ್ರೆ ಅವ್ರ ಹತ್ರ ಇವುಗಳು ಬಾಯಿ ಬಿಡೋದಿಲ್ಲ. ಏನ್ ಜೀವನ ಏನೋ. ಸರಿಮ್ಮ, ನಾನ್ ಬರ್ತೀನಿ. ಒಂದ್ ನಿಮಿಷ ಇರು. ತಗೋಣ. ಏನಮ್ಮ ಇದೆಲ್ಲ? ಅಮ್ಮನ್ ಕೊಡು. ಸರಿ ಬಿಡು. ಅಯ್ಯೋ, ಯಾಕಣ್ಣ ಇದೆಲ್ಲ? ಶಾಂತಿ, ಹಬ್ಬಕ್ಕೆ ಅಂತ ನಿನಗ್ ಸೀರೆ, ಮಕ್ಕಳಿಗೆ ಬಟ್ಟೆ ತರಬೇಕು ಅಂತಿದ್ದೆ. ಬಟ್ಟೆ ತರೋದಾ ದುಡ್ಡು ಕೊಡೋದಾ ಗೊತ್ತಾಗ್ಲಿಲ್ಲ. ಇದು ತಗೋಮ್ಮ, ಬಟ್ಟೆ ತಗೋ, ಅಥವಾ ಬೇರೆ ಯಾವ್ದಕ್ಕಾದ್ರೂ ಉಪಯೋಗಿಸ್ಕೋ. ತಗೋಮ್ಮ. ಗೌರಿ, ರಘು. ಏನ್ ಮಾಮ? ಅಲ್ಲ, ಅವ್ರಿಗೆಲ್ಲ ಯಾಕಣ್ಣ ಇಲ್ಲಿ ಕೊಟ್ಟಿದೀಯಲ್ಲ? ನಾನ್ ಬೇರೆ ಇನ್ಯಾರು ತಾನೇ ಮಾಡ್ಲಿ ಹೇಳಮ್ಮ. ಥ್ಯಾಂಕ್ ಯು ಮಾಮ. ಇದು ನಿನಗೆ.
ಏನ್ ತಗೊಳ್ತೀರಾ ಇದ್ರಲ್ಲಿ? ಏನಿಲ್ಲ ಮಾಮ, ಅಮ್ಮ ನಮ್ಮಿಬ್ರಿಗೂ ಒಂದ್ ಹುಂಡಿ ತೆಕ್ಕೊಟ್ಟಿದ್ದಾರೆ, ಅದ್ರಲ್ಲಿ ಹಾಕ್ತಿವಿ. ಆಮೇಲೆ ದುಡ್ಡು ಜಾಸ್ತಿ ಆದ್ಮೇಲೆ ಸೈಕಲ್ ತಗೊಳ್ತೀವಿ. ಸೈಕಲ್ ತಗೊಳ್ತೀರಾ? ಎಷ್ಟ್ ಸೈಕಲ್ಲು? 2 ಮಾಮ. ಐ 2 ಸೈಕಲ್ಲ? ಹಾಗಾದ್ರೆ ಅಯ್ಯೋ ಅಣ್ಣ ಯಾಕೆ ತಿರ್ಗಾ? ಇರ್ಲಿ ಬಿಡಮ್ಮ, ತಗೋ 2 ಸೈಕಲ್ ತಗೊಳ್ಳಿ. ಓಕೆ? ಅಮ್ಮ, ನಾಳೆ ಅಪ್ಪನ್ನ ಸ್ಕೂಲಿಗೆ ಬರೋದಕ್ಕೆ ಹೇಳ್ತೀಯಾ? ಹೇಳ್ತೀನಿ. ನಾಳೆ ಅವ್ರು ಬರ್ಲಿಲ್ಲ ಅಂದ್ರೆ ನಾವು ಸ್ಕೂಲ್ಗೆ ಹೋಗೋದಿಲ್ಲ. ಎಂತ ಆಟನೇ ಗೌರಿ? ಅಪ್ಪ ಕೆಲ್ಸಕ್ಕೆ ಹೋಗೋದ್ ಬೇಡ್ವಾ? ಬರೀ ಕೆಲ್ಸ ಕೆಲ್ಸ ಕೆಲ್ಸ. ನನ್ಗೂ ಎಲ್ಲ ಅರ್ಥ ಆಗುತ್ತೆ ಅಮ್ಮ. ಏನೇ ಅರ್ಥ ಆಗೋದು? ನಮ್ ಫ್ರೆಂಡ್ಸ್ ಎಲ್ಲ ಏನಂತಾರೆ ಗೊತ್ತಾ? ನಮಗೆ ಅಪ್ಪನೇ ಇಲ್ವಂತೆ, ಅವ್ರು ನಮ್ಮ ಅಪ್ಪನೇ ಅಲ್ವಂತೆ. ಗೌರಿ, ಹೀಗೆಲ್ಲ ಮಾತಾಡ್ಬಾರ್ದು. ಹೀಗೆಲ್ಲ ಮಾತಾಡ್ಬಾರ್ದಮ್ಮ. ನಾನಲ್ಲಮ್ಮ, ನನ್ ಫ್ರೆಂಡ್ಸ್ ಹೇಳ್ತಾರೆ. ಇನ್ನೂ ಏನೇನೋ ಹೇಳ್ತಾರೆ ಗೊತ್ತಾ ನಿಂಗೆ? ಹೇಳ್ಕೊಳ್ಳಿ ಬಿಡು, ನೀನೇನು ಬೇಜಾರ್ ಮಾಡ್ಕೋಬೇಡ. ಸ್ವಲ್ಪ ಹೊತ್ತು ಊಟ ಹಾಕ್ತೀನಿ. ನಂಗೆ ಊಟನೂ ಬೇಡ, ಏನು ಬೇಡ. ಗೌರಿ, ಶಾಂತಿ, ಮಕ್ಕಳಲ್ಲಿ ಮಲಗ್ಬಿಟ್ರ? ಇಷ್ಟೊತ್ತಾಯ್ತು. ಹೋಮ್ವರ್ಕು ಆಟ ಅಂತ ಅವಕ್ಕೂ ಸುಸ್ತಾಗಿರಲ್ವಾ, ಆಗ್ಲೇ ಮಲ್ಕೊಂಡ್ರು. ರೀ, ಶ್ರೀಧರ ಬಂದಿದ್ದ. ಏನ್ ಬಂದಿದ್ದು? ಇರು ಅಂತ ಹೇಳ್ಬೇಕಿತ್ತು ಅವನ್ಗೆ. ಸುಮ್ನೆ ಬಂದಿದ್ದ. ಅವನೆಲ್ರಿ ಇರ್ತಾನೆ, ಈಗ ಬಂದ್ ಹಾಗೋದ. ರೀ, ಗೌರಿ ಇವತ್ತು ಸ್ಕೂಲಿಂದ ಹತ್ಕೊಂಡೇ ಬಂದ್ಲು. ಸ್ಕೂಲಲ್ಲಿ ಅವಳ ಫ್ರೆಂಡ್ಸ್ ಎಲ್ಲ ಕೆಟ್ಟದಾಗ ಮಾತಾಡ್ತಾರಂತೆ. ಊಟನೂ ಮಾಡದೆ ಹಾಗೆ ಮಲಗಿದಾಳೆ. ಒಂದ್ ಅರ್ಧ ಗಂಟೆ ಬಿಡು ಮಾಡ್ಕೊಂಡು ಅವಳ ಸ್ಕೂಲ್ ಹತ್ರ ಹೋಗಿ ಬಂದ್ಬಿಡಿ. ನಿನಗೆ ಗೊತ್ತಲ್ಲ ಶಾಂತಿ, 1 ಗಂಟೆ ಲೇಟ್ ಆಗೋದ್ರೆ ಇಡೀ ದಿನದ ಸಂಬಳ ಕಟ್ ಮಾಡ್ತಾನೆ ಆ ಮ್ಯಾನೇಜರ್. ಯಾಕ್ರಿ ಆ ಮ್ಯಾನೇಜರ್ಗೆ ಕೆಟ್ಟ ಬುದ್ಧಿ? ನಿಮ್ ಯಜಮಾನ್ರೆ ಸುಮ್ನಿರ್ತಾರೆ. ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು ಅಂತ ಹೇಳೋ ಅಧಿಕಾರನ ದೇವ್ರು ನಮಗೆ ಕೊಟ್ಟಿಲ್ಲ. ಅದೆಲ್ಲ ಹೊಟ್ಟೆ ತುಂಬಿದವರು, ಜೇಬ್ ತುಂಬಿದವರು ಆಡೋ ಮಾತು. ರೀ, ನಾಳೆ ಬೆಳಗ್ಗೆ ಮಕ್ಕಳು ಹಠ ಮಾಡಿದ್ರೆ? ಏನ್ ಹಠ ಮಾಡ್ತಾರೆ? ಹಠ ಮಾಡೋ ಸ್ವಾತಂತ್ರ್ಯನೂ ನಾವು ಅವ್ರಿಗೆ ಕೊಟ್ಟಿಲ್ಲ. ಹೆಚ್ಚಂದ್ರೆ ಬೇಜಾರು ಮಾಡ್ಕೋಬಹುದು, ಬೈದ್ರೆ ಸಣ್ಣ ಮಕ್ಕ ಮಾಡ್ಕೊಂಡು ಹೋಗ್ಬೋದು. ಹಠ ಮಾಡೋಕ್ಕೂ ಯೋಗ ಪಡ್ಕೊಂಡು ಬಂದಿರ್ಬೇಕಮ್ಮ. ಶಾಂತಿ, ಬರ್ಲಾ? ಬಂದೆ ಕಣೋ, ರೆಡಿಯಾಗಿ ಇದೆಯಲ್ಲ. ಕೊಡ್ಕೊಂಡು ನಾನು ಹಾಕ್ತೀನಿ. ಅಮ್ಮ, ಅಪ್ಪ ಇವತ್ತು ಬರಲ್ವಾ? ಬರ್ತಾರೆ ಕಂದ, ನಾನು ಹೇಳಿದ್ದೀನಿ ಅವ್ರಿಗೆ. ನೋಡಿ ಸರ್, 10 ಸ್ಯಾಂಪಲ್ ಸಾರಿ ತಗೊಂಡ್ ಬಂದಿದ್ದೀನಿ, ಎಂಟ್ರಿ ಮಾಡ್ಕೊಳ್ಳಿ. ರಫೀಕ್ ಸರ್, ನೀನ್ ಯಾಕೆ ಕೆಲ್ಸಕ್ಕೆ ತಗೊಂಡಿದ್ದೀನಿ ಗೊತ್ತು ತಾನೆ? ಗೊತ್ತು ಬಿಡಿ ಸರ್. ಏನು ಗೊತ್ತಯ್ಯ ಸರ್, ಹಿಂದೂ ಕ್ರಿಶ್ಚಿಯನ್ ಹಬ್ಬದ ದಿವಸ ನಮ್ಗೆ ಹಬ್ಬ ಇರಲ್ಲ, ಅವತ್ ನಾನು ರಜೆ ಕೇಳಲ್ಲ, ಅಷ್ಟೇ ತಾನೇ? ಗೊತ್ತು ಬಿಡಿ ಸರ್. ಅರ್ಥ ಆಯ್ತಾ? ಅರ್ಥ ಆಯ್ತು ಬಿಡಿ ಸರ್. ಏನ್ ಅರ್ಥ ಆಯ್ತು ಹೇಳಯ್ಯ? ಸರ್, ಒಂದು, ನೀವು ತುಂಬಾ ಬುದ್ಧಿವಂತರು. ಎರಡನೇದು, ನಾಡಿದ್ ಬರೋ ದೀಪಾವಳಿ ಹಬ್ಬದ ದಿವಸ ನನ್ ಕೆಲ್ಸಕ್ಕೆ ಬರ್ಬೇಕು, ಅಷ್ಟೇ ತಾನೇ? ಗೊತ್ತು ಬಿಡಿ ಸರ್. ಸರ್,
ಏನ್ ಹೇಳು ಸೀತಾ? ದೀಪಾವಳಿ ದಿನ ನಾನು ಓಟಿ ಮಾಡ್ತೀನಿ ಸರ್. ನೀನೇನು ಮನುಷ್ಯನೇನಯ್ಯ? ಮುತ್ತಿನಂತ ಮಕ್ಕಳು ಬಂಗಾರದಂತ ಹೆಂಡತಿನ ಇಟ್ಕೊಂಡು ಮನೇಲಿ ಹಬ್ಬ ಮಾಡೋದು ಬಿಟ್ಟು ಕೆಲ್ಸಕ್ಕೆ ಬರ್ತಾನಂತೆ. ಮುತ್ತಿನಂತ ಹೆಂಡತಿ, ಬಂಗಾರದಂತ ಮಕ್ಕಳು, ಆದ್ರೆ ಹೊಟ್ಟೆ ಅಂತ ಒಂದಿದೆಯಲ್ಲ. ಓಟಿ ಕೊಡಲ್ಲ ಅಂದ್ರೆ ಏನಯ್ಯ ಮಾಡ್ತೀಯ? ನಿಮ್ ಕಾಲು ಹಿಡ್ಕೊಂಡ್ಬಿಡ್ತೀನಿ ಸರ್. ಗುಡ್ ಗುಡ್. ದೀಪಾವಳಿ ದಿವಸ ಕೆಲ್ಸಕ್ಕೆ ಬಾ, ಓಟಿ ಮಾಡು. ಆಯ್ತು ಸರ್. ಹೊಟ್ಟೆ ತುಂಬಾ ಊಟ ಮಾಡು. ನನ್ನ ಆಶೀರ್ವಾದ ನಿನ್ ಮೇಲೆ ಯಾವಾಗ್ಲೂ ಇರುತ್ತೆ. ಥ್ಯಾಂಕ್ ಯು ಸರ್. ಆ ಜಾನಿನ್ ಕಳ್ಸು. ಜಾನಿ, ರೇಷನ್ನು 200 ರೂಪಾಯಿ, ಗೌರಿ ಬಟ್ಟೆ 80, ರಘು ಬಟ್ಟೆ 80, ಶಾಂತಿ ಸೀರೆ 150. 10, 20, 30, 40, 1, 2, 3, 4. ನೀವೆಷ್ಟು ಸಲ ಎಣಿಸಿದ್ರು ಅದು 490. ನನ್ನ ಹತ್ರ 200 ರೂಪಾಯಿ ಇದೆ ರೀ. ನನ್ಗೆ ಈ ಸಾರಿ ಸೀರೆ ಬೇಡ ರೀ. ಹೋದ್ ದೀಪಾವಳಿ ತಗೊಂಡಿದ್ವಲ್ಲ, ಅದು ಒಂದೇ ಸಾರಿ ಹುಟ್ಟಿದ್ದು, ಇನ್ನೂ ಹೊಸದಾಗೇ ಇದೆ. ಈ ಸಾರಿ ಮಕ್ಕಳಿಗೆ ಮತ್ತೆ ನಿಮ್ಗೆ ಪ್ಯಾಂಟ್ ಶರ್ಟ್ ಹೊಲ್ಸ್ಕೊಳ್ರಿ. ಈ ದುಡ್ಡು ನಮ್ಮ ಅಣ್ಣ ಕೊಟ್ಟ, ನಿಮಗೂ ಮತ್ತೆ ಮಕ್ಕಳಿಗೆ ಬಟ್ಟೆ ತಗೊಳ್ಳಿ ಅಂತ. ನಿಮಗೆ? ನನಗೂ ಕೊಡಕ್ ಬಂದ. ನಾನೇ ನನ್ನ ಹತ್ರ ಹೊಸ ಸೀರೆ ಇದೆ ಬೇಡ ಅಂದೆ, ಅದಕ್ಕೆ. ನನಗೆ ಬಟ್ಟೆ ಬೇಡ, ಅಂಗಡಿಲಿ 2 ಜೊತೆ ಕೊಡ್ತಾರಲ್ವ ವರ್ಷಕ್ಕೆ, ಸಾಕು. ನಿನಗೆ ಸೀರೆ ತರ್ತೀನಿ. ನನ್ ಮೇಲೆ ಆಣೆ, ಈ ಸರಿ ನೀವೇ ತಗೊಳ್ಳಿ. ರೀ, ಸ್ವಲ್ಪ ಬಿಡು ಮಾಡ್ಕೊಂಡು ಮಕ್ಕಳ ಸ್ಕೂಲ್ ಹತ್ರ ಹೋಗಿದ್ರೆ. ಶಾಂತಿ, ಮತ್ ಅದೇ ವಿಷಯ ಮಾತಾಡ್ಬೇಡ. ತಿಂಗಳಲ್ಲಿ 30 ದಿವಸ ದುಡ್ದು ಓವರ್ ಟೈಮ್ ಮಾಡಿದ್ರು ಈ ಸಂಸಾರ ಸಾಕೋಕ್ಕಾಗ್ತಿಲ್ಲ ನನ್ನ ಕೈಲಿ. ಅಂಥದ್ರಲ್ಲಿ 1 ದಿವಸ ರಜಾ ಹಾಕಿ ಸಂಬಳ ಕಟ್ಟಾದ್ರೆ ಜೀವನ ಹೇಗೆ ನಡೆಸೋದು ಹೇಳು? ನಮಸ್ಕಾರ. ನಮಸ್ಕಾರ ಸರ್. ತೊಗೊಳ್ಳೋಣ. ಅಮ್ಮ, ಹಬ್ಬಕ್ಕೆ 3 ದಿವಸ ರಜಾ ಇದೆಯಮ್ಮ. ನಾಳೆ ಒಂದಿನ ಅಪ್ಪಂಗ್ ರಜಾ ಹಾಕಕ್ ಹೇಳಮ್ಮ ಪ್ಲೀಸ್ ಅಮ್ಮ. ಹೇಳ್ತೀನಿ ಕಂದ, ಹೇಳ್ತೀನಿ. ಕೊಡು ಇಲ್ಲಿ, ಇದನ್ ಕೊಡು. ಸೀತಾ, ಜಾನಿ, 3 ಗಂಟೆ ಆಯ್ತು, ಕಸ್ಟಮರ್ಸು ಕಮ್ಮಿ ಇದ್ದಾರೆ, ಊಟ ಮಾಡ್ಕೊಂಬನ್ನಿ. ಆಯ್ತು ಸರ್. ಜಾನಿ, ನೀನು ಊಟ ಮಾಡ್ಕೊ, ನಾನು ಒಂಚೂರು ಹೊರಗಡೆ ಹೋಗ್ಬೇಕು. ಯಾಕೆ ಗುರು? ಏನಿಲ್ಲಪ್ಪ, ಹಬ್ಬ ಅಲ್ವಾ, ಮಕ್ಳಿಗೆ ಬಟ್ಟೆ ತೆಗಿಬೇಕು. ಸರಿ, ಬರಲಾ? ಆಯ್ತು, ಹೋಗ್ಬಾ. ಅಪ್ಪ, ಡ್ರೆಸ್ ಚೆನ್ನಾಗಿದೆಯಾ? ಎಸ್. ಎಷ್ಟು ಸರ್? 1100. 1100. ಹಾಂ. ಇದು 700. ಹಾಂ ಹಾಂ ಹಾಂ.
ದೇವ್ರೆ, ಈ ದುಡ್ಡನ್ನು ಯಾರು ಕಳ್ಕೊಂಡಿದಾರ ಅವ್ರಿಗೇನು ಆಗ್ದಲ್ಲೇ ಇರೋ ಹಾಗೆ ನೋಡ್ಕೊಳಪ್ಪ. ಮಕ್ಳೇ 10:30 ಆಯ್ತು. ನಾಳೆ ಬೆಳಗ್ಗೆ ಹಬ್ಬ ಅಲ್ವಾ, ಬೇಗ ಹೇಳ್ಬೇಕು. ಇನ್ನೇನ್ ಅಪ್ಪ ಬಂದ್ಬಿಡ್ತಾರೆ. ಮಲ್ಗಿ. ಏನು ಮಕ್ಳಿನ್ನು ಮಲಗಿಲ್ವಲ್ಲ? ನಾಳೆ ನಾಡಿದ್ ರಜಾ ಅಲ್ವೇನ್ರಿ? ಓ, ನಾಳೆ ನಾನು ಸ್ವಲ್ಪ ಬೇಗ ಎಬ್ಸು. ಬೆಳಗ್ಗೆ ನಾನು ಸ್ವಲ್ಪ ಬೇಗ ಹೊರಡಬೇಕು. ಬನ್ನಿ ಮಕ್ಕಳೇ, ನಿಮಗೇನು ತಂದಿದ್ದೀನಿ ಹೇಳಿ? ಹೊಸ ಬಟ್ಟೆ, ಪಟಾಕಿ ಎಲ್ಲ ತಂದಿದ್ದೀನಿ. ಯಾಕೆ ಹೊಸ ಬಟ್ಟೆ ಬೇಡವಾ? ನಮ್ಗೆ ಹೊಸ ಬಟ್ಟೆ ಪಟಾಕಿ ಏನು ಬೇಡ. ಮತ್ತೆ ನಾಳೆ ಒಂದ್ ದಿವಸ ರಜಾಕ್ ನಮ್ ಜೊತೆ ಇರ್ತೀರಾ? ಹಾಗೆಲ್ಲ ರಜಾ ಸಿಗೋಲ್ಲ. ಪ್ಲೀಸ್ ಅಪ್ಪ. ರೀ, ಮಕ್ಕಳು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ನಾಳೆ ಒಂದ್ ದಿವಸ ರಜಾ ಹಾಕ್ರಿ. ಶಾಂತಿ, ನಾಳೆ ತುಂಬಾ ರಶ್ ಇರುತ್ತೆ. ಹಬ್ಬದ ದಿವಸ ರಜಾ ಕೊಡೋಲ್ಲ, ನಿನಗೆ ಗೊತ್ತಿಲ್ವಾ? ಅಪ್ಪ, ನೀವು ನಮ್ ಪೇರೆಂಟ್ಸ್ ಮೀಟಿಂಗ್ಗೂ ಬರ್ಲಿಲ್ಲ, ಸ್ಕೂಲ್ ಡೇಗೂ ಬರ್ಲಿಲ್ಲ, ಇವಾಗ ಹಬ್ಬಕ್ಕೂ ರಜಾ ಆಗ್ತಾ ಇಲ್ಲ. ಹಬ್ಬದ ದಿವಸ ಎಲ್ಲರೂ ರಜಾ ಹಾಕಿರ್ತಾರೆ. ಅವತ್ ನಾನ್ ಕೆಲ್ಸಕ್ಕೆ ಹೋದ್ರೆ ಸಂಬಳದ ಜೊತೆ ಓಟಿನೂ ಸಿಗುತ್ತೆ, ಗೊತ್ತಾ ನಿಮ್ಗೆ? ಪ್ಲೀಸ್ ಅಪ್ಪ, ನಾಳೆ ಒಂದ್ ದಿವಸನಾರು ರಜಾ ಹಾಕಿ ಅಪ್ಪ, ಪ್ಲೀಸ್ ಅಪ್ಪ. ಹೇಳಿದ್ದನ್ನ ಅರ್ಥ ಮಾಡ್ಕೋಬೇಕು. ನಾಳೆ ಹಬ್ಬದ ದಿವಸ ಡ್ಯೂಟಿ ಮಾಡಿದ್ರೆ 200 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. 200 ರೂಪಾಯಿ ನಿನ್ ತಾತ ಕೊಡ್ತಾನ. ಏಯ್ ಹೋಗ, ಹೋಗ್ ಮಲ್ಕೋ, ಹೋಗ್. ಮಹಾರಾಜರು ಮಕ್ಳಿವ್ರು, ಜೊತೆಲಿರ್ಬೇಕೆ, ಜೊತೆಲಿ. ಪ್ಲೀಸ್ ಅಂತೆ, ಹಬ್ಬ ಅಂತೆ. ಆಹಾ ಹಾ. ಅಪ್ಪ, ಏನು? ನಾಳೆ ನೀವು ಡ್ಯೂಟಿಗೆ ಹೋದ್ರೆ ಎಷ್ಟು ದುಡ್ಡು ಕೊಡ್ತಾರೆ? 200 ರೂಪಾಯಿ. ಯಾಕೆ? ಅಪ್ಪ, ಇದು ತಗೊಳ್ಳಿ ಅಪ್ಪ. ನಾಳೆ ನೀವು ನಮ್ ಜೊತೆನೇ ಇರ್ಬೇಕಪ್ಪ, ಜೊತೆನೇ ಊಟ ಮಾಡ್ಬೇಕಪ್ಪ, ಪ್ಲೀಸ್ ಅಪ್ಪ. ಹೌದಪ್ಪ.